ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಕೆಲವೇ ಕ್ಷಣಗಳಲ್ಲಿ ಸಂಸತ್ ಅಧಿವೇಶನ ಆರಂಭಗೊಳ್ಳಲಿದೆ. ಸೆಪ್ಟೆಂಬರ್ 22ರವರೆಗೆ ನಡೆಯಲಿದೆ ಕಲಾಪ. 5 ಮಹತ್ವದ ಬಿಲ್ಗಳ ಮಂಡನೆಗೆ ಈಗ ಸಿದ್ಧತೆಯನ್ನ ನಡೆಸಲಾಗಿದೆ. ಹಳೆ ಬಿಲ್ಗಳ ಜಾರಿಗೆ ವಿಪಕ್ಷಗಳು ಇದೀಗ ಆಗ್ರಹಿಸಲಾಗ್ತಾ ಇದೆ. ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಮತ್ತೊಂದು ಕಡೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಒಂದೇ ದೇಶ ಒಂದೇ ಚುನಾವಣೆ ಮಸೂದೆ ಮಂಡನೆ ಆಗುತ್ತಾ? ಈ ಒಂದು ಅಧಿವೇಶನದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಇವತ್ತಿನ ಸಂಸತ್ ಅಧಿವೇಶನ. ಸಂಸತ್ ಹೊಸ ಕಟ್ಟಡದಲ್ಲಿ ಅಧಿವೇಶನ ಆಗ್ತಾ ಇದೆ. ಮೊದಲ ಬಾರಿಗೆ ಸನಾತನ ಧರ್ಮದ ವಿವಾದ ಕಾವೇರುವಂತಹ ಸಾಧ್ಯತೆ ಇದೆ. INDIA ಒಕ್ಕೂಟಕ್ಕೆ ಬಿಜೆಪಿ ತಿರುಗೇಟು ಕೊಡುವಂತಹ ಸಾಧ್ಯತೆಗಳು ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಂಸತ್ ಅಧಿವೇಶನ ಆರಂಭಗೊಳ್ಳಲಿದೆ. ಸೆಪ್ಟೆಂಬರ್ 22ರವರೆಗೆ ಈ ಕಲಾಪ ನಡೆಯುತ್ತೆ. 5 ಮಹತ್ವದ ಬಿಲ್ಗಳ ಮಂಡನೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಹಳೆ ಬಿಲ್ಗಳ ಜಾರಿಗೆ ವಿಪಕ್ಷಗಳು ಕೂಡ ಆಗ್ರಹಿಸಲಾಗ್ತಾ ಇದೆ, ಒತ್ತಡವನ್ನ ಹೇರಲಾಗ್ತಾ ಇದೆ. ಸಂಸತ್ ಅಧಿವೇಶನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಇದೊಂದು ಚಿಕ್ಕ ಅಧಿವೇಶನವಾಗಿದೆ. ವಿಪಕ್ಷಗಳ ಸಂಸದರು ನಂಬಿಕೆ ಮತ್ತು ಉತ್ಸಾಹದಲ್ಲಿ ಅಧಿವೇಶನಕ್ಕೆ ಬರಬೇಕು. ಗರಿಷ್ಠ ಸಮಯವನ್ನ ಮೀಸಲಿಡಬೇಕು. ಅಳುತ್ತಾ ಕೂರೋಕೆ ತುಂಬಾ ಸಮಯ ಇದೆ. ನೀವು ಅಳುತ್ತಲೇ ಇರಿ. ಜೀವನದಲ್ಲಿ ನಿಮ್ಮಲ್ಲಿ ನಂಬಿಕೆ ಮತ್ತು ಉತ್ಸಾಹ ಸಿಗೋದು ಕೆಲವೇ ಕ್ಷಣಗಳು. ಈ ಅಧಿವೇಶನವನ್ನು ನಾನು ಆ ರೀತಿ ನೋಡ್ತೇನೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಈ छोटा सत्र है, ज्यादा से ज्यादा समय उनका मिले, उमंग और उत्साह के वातावरण में मिले. रोने धोने के लिए बहुत समय होता है, करते रहिए. जीवन में कुछ पल ऐसे भी होते हैं जो उमंग से भर देते हैं, विश्वास से भर देते हैं. ಚೈತ್ರ ಡೀಲ್ ಕೇಸ್ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ಸಿಟಿ ರವಿ ಹಾಗೂ ಚಕ್ರವರ್ತಿ ಸೂಲಿಬೆಲೆಗೂ ಈ ವಿಚಾರ ಗೊತ್ತಿದ್ದಂತೆ, ಚೈತ್ರ ಡೀಲ್ ಮಾಡಿದ ಬಗ್ಗೆ ಇಬ್ಬರಿಗೆ ವಿಚಾರ ತಿಳಿದಿದ್ದಂತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಬೆಳಗ್ಗೆ ಶ್ರೀಗಳು ಕೊಟ್ಟಂತಹ ಹೇಳಿಕೆಯಲ್ಲಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ನಮಗೆ ವಿಷಯ ಗೊತ್ತಾದಂತಹ ಬಳಿಕ ನಾವು ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ವಿಚಾರದ ಬಗ್ಗೆ ಹೇಳಿದ್ವಿ. ಅವರು ಕೂಡ ಉನ್ನತ ಅಧಿಕಾರಿಗಳ ಜೊತೆ ನಾವು ಮಾತನಾಡಿದ್ದೀವಿ. ಸಿಟಿ ರವಿ ಅವರಿಗೂ ಕೂಡ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರಂತೆ ಅನ್ನುವಂತಹ ವಿಚಾರವನ್ನ ನ್ಯೂಸ್ 18 ಜೊತೆಗೆ ಶ್ರೀಗಳು ಶೇರ್ ಮಾಡ್ಕೊಂಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆಗೆ ರಾಜಶೇಖರಾನಂದ ಶ್ರೀ ಹೇಳಿದ್ರಂತೆ, ಸಿಟಿ ರವಿ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರಂತೆ ಚಕ್ರವರ್ತಿ ಸೂಲಿಬೆಲೆ. ನ್ಯೂಸ್ 18ಗೆ ರಾಜಶೇಖರಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ರಾಜಶೇಖರಾನಂದ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಪ್ರಸ್ತುತ ಚೈತ್ರ ವಿಷಯದಲ್ಲಿ ನಮ್ಮ ಹೆಸರು ತಳುಕು ಹಾಕೊಂಡಿದೆ. ನಾವು ಅವರಿಗೆ ಜುಲೈ ತಿಂಗಳಲ್ಲಿ ಕರೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಿಜವಾಗಿ ನಡೆದಿರುವ ಘಟನೆ ಏನು ಅಂತ ಕೇಳಿದರೆ, ಸುಮಾರು ಜುಲೈ ಆಸ್ಪಾಸು, ಅಂದರೆ ಸುಮಾರು 15ನೇ ತಾರೀಕು ಆಸ್ಪಾಸು ಅಂತ ನನಗನ್ನಿಸ್ತದೆ. ಆ ಸಂದರ್ಭದಲ್ಲಿ ನಮ್ಮ ಹಿಂದೂ ಜಾಗರಣ ವೇದಿಕೆಯ ರಾಷ್ಟ್ರೀಯ ಸ್ತರದಲ್ಲಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ನಾಯಕರಾದಂಥ ಈಗ ಅವರು ಮಾಜಿ ಸತ್ಯಜಿತ್ ಸುರತ್ಕಲ್ ಅವರು ನಮಗೆ ಕರೆ ಮಾಡ್ತಾರೆ. ಆ ಕರೆಯಲ್ಲಿ ಅವರು ನೇರ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನೀವು 1.5 ಕೋಟಿ ಗೋವಿಂದ ಬಾಬು ಪೂಜಾರಿ ಅವರಿಂದ ಪಡ್ಕೊಂಡಿದ್ದೀರಿ, ಆ ಹಣವನ್ನು ನೀವು ಕೂಡಲೇ ಹಿಂದಿರುಗಿಸಬೇಕು. ಒಂದು ವೇಳೆ ನೀವು ಹಿಂದಿರುಗಿಸಲಿಲ್ಲ ಅಂತಲಾದರೆ ನಾಳೆ ನಿಮ್ಮ ಹೆಸರು ಟಿವಿಯಲ್ಲಿ ಬರುತ್ತೆ ಮತ್ತು ಅಧಿಕಾರಿಗಳ ವರ್ಗದಲ್ಲಿ ಬರುತ್ತೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಆವಾಗ ನಾವು ಸಿಟ್ಟಾಗಿ ಅವರಿಗೆ ಬೈತೇವೆ. ನಮ್ಮ ಹೆಸರು ಹೇಗೆ ಬಂತು, ನಾವು ಹಣವೇ ತಗೊಳ್ಳಿಲ್ಲ ಮತ್ತು ಇದರಲ್ಲಿ ನಮ್ಮ ಪಾತ್ರವೇ ಇಲ್ಲ, ನಮ್ಮ ಪಾತ್ರವನ್ನು ಹೇಗೆ ಗುರುತಿಸಿದ್ರಿ ಅಂತ ನಾವು ಅವರಿಗೆ ಹೇಳ್ತೇವೆ. ಆ ತಕ್ಷಣ ಅವರು ಕಟ್ ಮಾಡಿದ ತಕ್ಷಣ ನಾವು ಈ ವಿಷಯವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಾಂತೀಯ ವಿಭಾಗ ಸಂಚಾಲಕರಾಗಿರ್ತಕ್ಕಂತಹ ಶರಣ್ ಪಂಪೇಲ್ ಅವರ ಗಮನಕ್ಕೆ ತರ್ತೇವೆ. ಆವಾಗ ಅವರು ಹೇಳ್ತಾರೆ, ನಿಮ್ಮ ಪಾತ್ರ ಇಲ್ವಲ್ಲ, ನೀವು ಯಾಕೆ ಚಿಂತೆ ಮಾಡೋದು, ಬಿಡಿ, ಅದು ಬಾಗಿಲಿಗೆ ಬರಲಿ, ಆಮೇಲೆ ನೋಡೋಣ ಅಂತಾರೆ. ಹಾಗೆ ಈ ವಿಷಯ ಮುಂದೆ ಹೋದಾಗ ಸುಮಾರು ಅವರು ಮಾತಾಡಿ ಅರ್ಧ ಗಂಟೆಯಲ್ಲಿ ತಿರ್ಗಿ ಅವರ ಫೋನ್ ಬರ್ತದೆ, ಸತ್ಯಜಿತ್ ಸುರತ್ಕಲ್ ಅವರದ್ದು.
ಅವಾಗ ಅವರು ಹೇಳಿರ್ತಾರೆ, ಇಲ್ಲ ಅದು ನೀವಲ್ಲಂತೆ, ಅದು ತುಮಕೂರು ಸಮೀಪದ ಯಾರೋ ಒಬ್ಬರು ಅಭಿನವ ಹಾಲಸ್ವಾಮಿ ಅಂತ ಹೇಳುವವರು ಅಂತ ಹೇಳ್ತಾರೆ. ಆಗ ಸಿಕ್ಕಾಪಟ್ಟೆ ಬೈತೇವೆ ನಾವು ಅವರಿಗೆ. ಅಂದರೆ ಯಾಕೆ ನೀವು ನಮ್ಮ ಹೆಸರು ತಂದ್ರಿ, ನೀವು ಅದನ್ನು ಸರಿಯಾಗಿ ವಿಚಾರಿಸಿಕೊಳ್ಳಬೇಕು, ಸುಮ್ಮನೆ ವಿಚಾರಿಸಿಕೊಳ್ಳದೆ ನೇರ ನಮ್ಮ ಹೆಸರು ಹೇಗೆ ಎತ್ತಿದ್ರಿ ಅಂತ ಎಲ್ಲ ಹೇಳ್ತೇವೆ. ಅದಲ್ಲಿಗೆ ಒಂದು ಹಂತ ಮುಗಿದಿರ್ತದೆ. ಆ ಸಂದರ್ಭದ ಹಿಂದೆ ಸುಮಾರು ನಮ್ಗನ್ನಿಸ್ತದೆ, ಇದು ಜುಲೈಯಲ್ಲಿ ನಡೆದಿರೋದು, ನಮ್ಗನ್ನಿಸ್ತದೆ ಜುಲೈ ಪ್ರಥಮ ವಾರ ಅಥವಾ ಜೂನ್ ಲಾಸ್ಟ್ ಭಾಗ, ಅಭಿನವ ಹಾಲಸ್ವಾಮಿಗಳು ಒಮ್ಮೆ ನಮಗೆ ಕರೆ ಮಾಡಿರ್ತಾರೆ. ನಾನು ಸುಮಾರು 1.5 ಕೋಟಿ ಸಮಸ್ಯೆಯಲ್ಲಿ ಬಿದ್ದಿದ್ದೇನೆ ಸ್ವಾಮೀಜಿ, ನೀವು ಸ್ವಲ್ಪ ಜಾಗೃತಿ ಇರಿ, ನಾಳೆ ಸರ್ಕಾರ ಬೇರೆ ಬಂದಿದೆ, ನಾಳೆ ನಿಮ್ಗೆ ತೊಂದರೆ ಆಗ್ಬೋದು. ನಾವು ಹೇಳಿದೆವು, ಅಂಥ ಬೇನಾಮಿ ಕೆಲಸ ಮಾಡಿದರೆ ಅಲ್ವಾ ಭಯ, ಕೆಟ್ಟ ಕೆಲಸ ಮಾಡಿದರೆ ಭಯ, ನಮಗೆ ಯಾಕೆ ಭಯ, ನಾವು ಸರಿ ಇದ್ದರೆ ಯಾರಿಂದ ಏನು ನಮ್ಮನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಇಟ್ಟಿರ್ತೀವಿ. ಯಾವಾಗ ಈ ಸತ್ಯಜಿತ್ ಸುರತ್ಕಲ್ ಅವರ ಫೋನ್ ಬಂತು, ಅಭಿನವ ಹಾಲಸ್ವಾಮಿ ಅಂತ ಗೊತ್ತಾಯ್ತಲ್ಲ, ನಮ್ಗೆ ಅವರ ನಂಟಿದೆ, ಕನಕನಡೆಯಲ್ಲೂ ನಾವು ಅವರ ಜೊತೆಗಿದ್ದೆವು. ಆಗ ಸತ್ಯಜಿತ್ ಇವರಿಗೆ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಫೋನ್ ಮಾಡ್ತೇವೆ. ಅವರು ಫೋನ್ ಕೊಡೋದಿಲ್ಲ, ಅವರ PA, ಮತ್ತು ಅವರಿಗೆ ಜೋರು ಮಾಡ್ತೇವೆ. ಆಮೇಲೆ ಅವರು ಚಕ್ರವರ್ತಿಯವರಿಗೆ ಫೋನ್ ಕೊಡ್ತಾರೆ. ಫೋನ್ ಕೊಟ್ಟಾಗ ಚಕ್ರವರ್ತಿಗೆ ಹೇಳ್ತೇವೆ, ನೋಡಿ ಚಕ್ರವರ್ತಿ, ಇವರು ಅಭಿನವ ಹಾಲಸ್ವಾಮಿಗಳ ಹೆಸರ ತಳಕು ಹಾಕ್ಕೊಂಡಿದೆ, ನಾಳೆ ಇದು ನಮ್ಮ ಸಂಘಟನೆಗೆ ದೊಡ್ಡ ತೊಂದರೆಯಾಗತ್ತೆ, ಮತ್ತು ನಿಮ್ಮ ಹೆಸರು ಕೂಡ ನಿಮ್ಮ ಜೊತೆಗೆ ಅವರು ಗುರುತಿಸಿಕೊಂಡಿದ್ದಾರೆ, ನಾಳೆ ಇದು ಹಾಳಾಗ್ತದಲ್ವಾ ಅಂತ ಹೇಳಿದ್ದಕ್ಕೆ ಅವರು ಹೇಳ್ತಾರೆ, ಇಲ್ಲ ನಾನು ಒಂದು ಸುತ್ತು ಮಾತಾಡಿದ್ದೇನೆ, ಅವರು ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ, ಮತ್ತು ಇದನ್ನು CT ರವಿಗೂ ತಿಳಿಸಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಆ ಗಗನ್ ಕಡೂರು ಅನ್ನುವರು ಆ ನಂಟಲ್ಲಿದ್ದರಿಂದ ನಾನು ಇವರಿಗೆ CT ರವಿ ಅವರಿಗೆ ತಿಳಿಸ್ತೀನಿ ಅಂತಂತಾರೆ. ಹಾಗೆ ಈ ವಿಷಯ ಪ್ರಸ್ತಾವ ಆದಾಗ ಅವರು ಹೇಳ್ತಾರೆ, ನಿಮಗೆ ಚೈತ್ರನ ಕಾಂಟ್ಯಾಕ್ಟ್ ಇದೆಯಾ? ಆವಾಗ ನಾವು ಹೇಳ್ತೇವೆ, ಚೈತ್ರ ಅಂತಂದರೆ ನಾವು ಅವರ ಹಿಂದೆ ಒಂದು ಪುಸ್ತಕ ಬರೆದಿದ್ದಾರೆ, ಇದು ಲವ್ ಜಿಹಾದ್ ವಿಷಯದಲ್ಲಿ, ಅದಕ್ಕೆ ಬೆನ್ನೋಡಿ ನಾವು ಬರೆದಿರ್ತೇವೆ, ಹಾಗಾಗಿ ನಮಗವರ ನಂಟಿದೆ, ನಾನು ಮಾತಾಡ್ತೀನಿ ಅಂತ ಹೇಳ್ತೇವೆ. ಹಾಗೆ ಚಕ್ರವರ್ತಿ ಸೂಲಿಬೆಲೆಯವರ ಫೋನ್ ಕಟ್ ಮಾಡಿ ಅವರಿಗೆ ಮಾಡ್ತೇವೆ. ಚೈತ್ರ ಒಂದೇ ಕಾಲಲ್ಲಿ ತೆಗೀತಾರೆ. ಆವಾಗ ಚೈತ್ರನಿಗೆ ಕೇಳಿದೆವು, ನೋಡು ಗೋವಿಂದ ಪೂಜಾರಿ ಅವರ ಹಣ ವಿಷಯದಲ್ಲಿ ನಿನ್ನ ಹೆಸರು ತಳಕು ಹಾಕ್ಕೊಂಡಿದೆ, ನಾಳೆ ಇದು ನಮ್ಮ ಸಂಘಟನೆ ಇನ್ನೊಂದು ಮತ್ತೊಂದು ಎಲ್ಲವೂ ಇದರಲ್ಲಿ ಹಾಳಾಗ್ತದೆ, ಏನು ನಡೆದಿದ್ರು ನೀನು ಸತ್ಯ ಹೇಳು ಅಂತ ಹೇಳ್ತೇವೆ. ಆವಾಗ ಅವರು ಹೇಳ್ತಾರೆ, ಗೋವಿಂದ ಪೂಜಾರಿ ಅವರು ಹಿಂದೆ 2 ಕೋಟಿ ಹೇಳ್ತಾ ಇದ್ರು, ಈಗ ನಿಮಗೆ 3 ಕೋಟಿ ಬಂತ, ಇನ್ನು ಇದು 4, 5 ಇದೆಲ್ಲ ಹೋಗ್ತಾ ಇರ್ತದೆ ಸ್ವಾಮೀಜಿ ಅಂತ ನಮಗೆ ಹೇಳಿದರು. ಆವಾಗ ಅಲ್ಲಮ್ಮ ನೀನು ಸತ್ಯ ಹೇಳು, ಏನಾದರೂ ಇದ್ದರೆ ನಮ್ಮಲ್ಲಿ ಸತ್ಯ ಹೇಳು, ಏನು ಅಂತ ಒಮ್ಮೆ ನೋಡೋಣ ಇದನ್ನು ಅಂತ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಇಲ್ಲ ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ನನಗೆ ಇದು ಆಗಿರೋದೇ ಅಲ್ಲ ಸ್ವಾಮೀಜಿ, ಸತ್ಯ ಹೇಳಬೇಕಂದ್ರೆ ನಿಮ್ಮಲ್ಲಿ ನಾನು ಸುಳ್ಳು ಹೇಳಲ್ಲ, ನೀವು ಗುರುಗಳು, ನಿಮ್ಮಲ್ಲಿ ಸುಳ್ಳು ಹೇಳಲ್ಲ, ಇದಾಗಿರೋದು ಏನು ಅಂತಂದರೆ ಗೋವಿಂದ ಬಾಬು ಪೂಜಾರಿ ಅವರು ಏನು ಮನೆ ಕಟ್ಟಿಕೊಡ್ತಾ ಇದ್ದಾರೆ, ಒಂದು ಮನೆಯ ಉದ್ಘಾಟನೆಗೆ ಒಬ್ಬರು ಬೇಕಿತ್ತು, ಅದಕ್ಕೆ ಸ್ವಾಮೀಜಿ ಯಾರಾದರೂ ಇದ್ದರೆ ನನಗೆ ನೀವು ಸ್ವಾಮೀಜಿಯನ್ನು ಕಾಂಟ್ಯಾಕ್ಟ್ ಮಾಡಿ ಕೊಡಿ ಅಂತಂದಾಗ ನಾನು ಅಭಿನವ ಹಾಲಸ್ವಾಮಿಗಳನ್ನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟೆ. ಅಭಿನವ ಹಾಲಸ್ವಾಮಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟ ನಂತರದ ಬೆಳವಣಿಗೆ ಇದು ನಡೆದಿರೋದು, ಅದು ಅವರಿಗವರಿಗೆ ಏನೋ ಗೊತ್ತಿರಬಹುದು, ಅವರ ಒಳಗೆ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ, ಮತ್ತು ಇದರಲ್ಲಿ ನನ್ನ ಪಾತ್ರ ಏನೇನೂ ಇಲ್ಲ ಎನ್ನುವುದನ್ನು ನಮ್ಗೆ ಅವರು ಹೇಳಿದರು. ಇಲ್ಲವಲ್ಲ, ಮತ್ತೆ ತಿರ್ಗೊಮ್ಮೆ ಹೇಳಿದೆವು, ಇಲ್ಲಮ್ಮ ಏನಾದರೂ ಇದ್ದರೆ ಹೇಳು, ಇಲ್ಲ ಎಂಥದ್ದು ಇಲ್ಲ ಗುರುಗಳೇ, ಮತ್ತೆ ಅವರು ಕ್ಯಾಶ್ ಕೊಟ್ಟಿರೋದಂತೆ, ಕ್ಯಾಶ್ ಅದೆಲ್ಲ ಹೆಂಗೆ ಅಷ್ಟು ದೊಡ್ಡ ಅಮೌಂಟ್ ರೊಟೇಷನ್ ಆಗಿದೆ ಎನ್ನುವುದನ್ನು ಅವರೆಲ್ಲ ಹೇಳಿದರು. ಹೇಳಿದಾಗ ಮತ್ತೆ ನಮಗಾಯಿತು, ಓ ಹಾಗಿದ್ರೆ ಇವರ ಪಾತ್ರ ಇಲ್ವಲ್ಲ, ಸುಮ್ಮನೆ ಇದನ್ನು ಇನ್ನೇನಕ್ಕೆ ಕೆದಕುವುದು. ಆಗ ನಮಗೊಮ್ಮೆ ಮನಸ್ಸಾಯಿತು, ಗೋವಿಂದ ಬಾಬು ಪೂಜಾರಿ ಅವರಲ್ಲೂ ಒಮ್ಮೆ ಮಾತಾಡಿ ತಿಳುವಳಿಕೆ ಮಾಡಿಕೊಳ್ಳೋಣ ಅಂತ ಮನಸ್ಸಾಯಿತು. ಆಮೇಲೆ ನಮಗನ್ನಿಸಿತು, ಈಗ ನಾವೇನಾದರೂ ಇದನ್ನು ಮಾತಾಡಲಿಕ್ಕೆ ಹೋದರೆ ಇವರು ಸತ್ಯಜಿತ್ ಮೊದಲೇ ಹೇಳಿದ್ದಾರೆ, ಇದು ಕಂಪ್ಲೇಂಟ್ ಆಗುತ್ತೆ, ದೂರು ದಾಖಲಾಗತ್ತೆ ಅಂತ ಹೇಳಿದ್ದಾರೆ, ಹಾಗಿದ್ರೆ ದೂರು ದಾಖಲಾಗ್ತದೆ ಅಂತಲ್ಲಾದರೆ ನಾವಿವತ್ತು ಗೋವಿಂದ ಪೂಜಾರಿ ಅವರಲ್ಲಿ ಮಾತಾಡಿದರೆ ನಾಳೆ ನಮ್ಮ ಹೆಸರು ತಳಕು ಆಗತ್ತೆ, ಅಂದರೆ ಇವರು ಇದನ್ನು ಮುಗಿಸ್ಲಿಕ್ಕೆ ಬಂದಿದ್ದಾರೆ, ಮಾತುಕತೆಯ ಒಳಗೆ ಮುಗಿಸಿಬಿಡುವ ಅಂತ ಇವರು ಬಂದಿದ್ದಾರೆ ಅಂತ ಹೆಸರು ಬಂದರೆ ತಿರ್ಗ ನಮ್ಮ ಕೊರಳಿಗೆ ಸುತ್ತಿಕೊಳ್ಳತ್ತೆ, ಬೇಡ ಅಂತ ಹೇಳಿ ಅದನ್ನು ಬಿಟ್ಟೆವು. ಇಷ್ಟು ನಡೆದಿರುವ ಘಟನೆ. ಚೈತ್ರ ಡೀಲ್ ಕೇಸ್ನಲ್ಲಿ ರಾಜಶೇಖರಾನಂದ ಶ್ರೀಗಳ ಹೆಸರು ಉಲ್ಲೇಖ ಆಗಿದೆ. ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಡೀಲ್ ಬಗ್ಗೆ ಫೋನ್ ಮಾಡಿ ಕೇಳಿದ್ರಂತೆ ಶ್ರೀಗಳು. ಯಾವಾಗ ಶ್ರೀಗಳಿಗೆ ವಿಚಾರ ಗೊತ್ತಾಯ್ತೋ ಆಗ ಚೈತ್ರಾಗೆ ಕರೆ ಮಾಡಿ ಶ್ರೀಗಳು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆಗ ಚೈತ್ರ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ದಾಳೆ. ಚೈತ್ರ ಐಟಿಗೆ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಈಗ ಶ್ರೀಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಗೋವಿಂದ ಬಾಬು ಅವರಿಂದ ಹಣ ಪಡೆದ ಬಗ್ಗೆ ಕೇಳಿದ್ರಂತೆ ಶ್ರೀಗಳು. ಆಪ್ತರೊಬ್ಬರ ಮೂಲಕ ಶ್ರೀಗಳಿಗೆ ಡೀಲ್ ವಿಚಾರ ಗೊತ್ತಾಗಿತ್ತಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಶ್ರೀಗಳಿಗೆ ಯಾವುದೇ ರೀತಿಯಾದಂತಹ ಉತ್ತರ ಸಿಕ್ಕಿಲ್ಲ.
ಚೈತ್ರ ಕುಂದಾಪುರ ಡೀಲ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ವಂಚಕಿ ಚೈತ್ರ ಗೋವಿಂದ ಬಾಬು ಪೂಜಾರಿಗೆ ಹೆದರಿಸಿದ್ಲಾ? ಕೊಟ್ಟ ಹಣ ವಾಪಸ್ ಕೇಳಿದಾಗ ಬೆದರಿಸಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಕ್ಲವರ್ ಇದ್ದಾಳೆ ಅಂತ ಹೇಳಿದ್ರೆ, ಗೋವಿಂದ ಬಾಬು ಪೂಜಾರಿ ಹತ್ರ ಕೋಟಿ ಕೋಟಿ ಹಣವನ್ನ ಪಡ್ಕೊಂಡಿದ್ದಾಳೆ. ಆತ ಮೋಸ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ. ಆಗ ಚೈತ್ರ ಕುಂದಾಪುರ ಅವರಿಗೆ ನನ್ನ ಹಣವನ್ನ ವಾಪಸ್ ಕೊಡು ಅಂತ ಕೇಳ್ತಾರೆ. ಆಗ ಚೈತ್ರ ಬೆದರಿಕೆಯನ್ನ ಹಾಕಿದಾಳೆ. ಐಟಿಗೆ ಪತ್ರ ಬರೆಯುತ್ತೇವೆ ಅಂತ ಚೈತ್ರ ಬೆದರಿಕೆಯನ್ನ ಹಾಕಿದ್ದಾಳಂತೆ. ಅಕ್ರಮ ಹಣದ ವ್ಯವಹಾರ ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ಈ ಐಟಿ ಅಧಿಕಾರಿಗಳಿಗೆ ಕಳುಹಿಸುವಂತಹ ಪತ್ರದಲ್ಲಿ ಇದನ್ನ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದಾಳೆ. ಗೋವಿಂದ ಬಾಬು ಹಣ ಕೊಟ್ಟ ಬಗ್ಗೆ ಬರೆದಂತಹ ಪತ್ರ ಇದೀಗ ವೈರಲ್ ಆಗಿದೆ. ಸದ್ಯಕ್ಕೆ ಈಗ ಆ ಪತ್ರ ಅಸಲಿಯೋ ನಕಲಿಯೋ ಅನ್ನುವಂಥದ್ದು ಸದ್ಯಕ್ಕೆ ಬಯಲಾಗಬೇಕಾಗಿದೆ ಪೊಲೀಸ್ ತನಿಖೆಯಿಂದಷ್ಟೇ. ಈಗ ಸದ್ಯಕ್ಕೆ ಐಟಿ ಅಧಿಕಾರಿಗಳಿಗೆ ಆ ಪತ್ರ ತಲುಪಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಮತ್ತೊಂದು ಕಡೆ ಸಿಕ್ಕಿದೆ. ಟಿಕೆಟ್ ಪಡೆಯೋದಕ್ಕೆ ಏನೆಲ್ಲ ಕಸರತ್ತು ಮಾಡಿದ್ದಾರೆ ಅಂತ ವಿವರಣೆಯನ್ನ ಕೊಡಲಾಗಿದೆ, ವಿವರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಗೆ ಪತ್ರ ಪೋಸ್ಟ್ ಆಗಿರುವಂತಹ ಸಾಧ್ಯತೆ ಇದೆ, ಬಟ್ ಇನ್ನೂ ಕೂಡ ರೀಚ್ ಆಗಿಲ್ಲ. ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 12ರ ನಡುವೆ ಪತ್ರ ಬರೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಪತ್ರ ಎಲ್ಲಿದೆ, ಕೈ ಸೇರಿದೆಯಾ ಅಧಿಕಾರಿಗಳಿಗೆ, ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ನಿಜಕ್ಕೂ ಇದು ಅಸಲಿ ಪತ್ರನಾ ಅಥವಾ ಇಲ್ವಾ? ಟೈಪ್ ಮಾಡಿದ್ದ 3 ಪೇಜ್ನ ಪತ್ರ ಸದ್ಯಕ್ಕೆ ನ್ಯೂಸ್ 18ಗೆ ಲಭ್ಯವಾಗಿದೆ. ಅದರಲ್ಲಿ ಕೆಲ ಸ್ವಾಮೀಜಿಯವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಚೈತ್ರ ಡೀಲ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಗಳು ಹಾಗೆ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಈ 3 ಪೇಜ್ನ ಪತ್ರ ಏನಿದೆ ಅದರಲ್ಲಿ ಸಾಕಷ್ಟು ಸ್ವಾಮೀಜಿಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ ಈಗ ರಾಜಶೇಖರಾನಂದ ಶ್ರೀಗಳ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಮುಧೋಳದಲ್ಲಿ ಪತ್ತೆಯಾಗಿದ್ದ ಚೈತ್ರ ಕಾರು ಸಿಸಿಬಿ ಕಚೇರಿಗೆ ಶಿಫ್ಟ್ ಮಾಡಲಾಗಿದೆ. ಕಾರು ಸೀಸ್ ಮಾಡಿ ಬೆಂಗಳೂರು ಸಿಸಿಬಿ ಕಚೇರಿಗೆ ಪೊಲೀಸರು ತಂದಿದ್ದಾರೆ. KA20 ME 7253 ನಂಬರಿನ ಕಿಯಾ ಕಾರನ್ನ ಪೊಲೀಸರು ಈಗ ಸಿಸಿಬಿ ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ. ಮುಧೋಳದಲ್ಲಿ ಪತ್ತೆಯಾಗಿದ್ದಂತಹ ಚೈತ್ರ ಕಾರನ್ನ ಸಿಸಿಬಿ ಕಚೇರಿಗೆ ಶಿಫ್ಟ್ ಮಾಡಲಾಗಿದೆ. ಚೈತ್ರ ಕುಂದಾಪುರ ಅವರ ಕಾರ್ ಸೀಸ್ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ವಿವರಣೆ ನೀಡಿದ್ದಾರೆ. ಬನ್ನಿ ನೋಡೋಣ. ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ ವಂಚಿಸಿ ಸುಮಾರು 5 ಕೋಟಿ ಹಣವನ್ನು ಪಡೆದ ಆರೋಪದ ಮೇಲೆ ಚೈತ್ರ ಕುಂದಾಪುರ ಅವರನ್ನ ಈಗ ಸಿಸಿಬಿ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ಆಕೆ ಹಣವನ್ನ ಏನೆಲ್ಲ ಒಂದು ಉಪಯೋಗ ಮಾಡಿಕೊಂಡಿದ್ದಾರೆ ಮತ್ತೆ ಏನಕ್ಕೆಲ್ಲ ವಿನಿಯೋಗ ಮಾಡಿದ್ದಾರೆ ಅನ್ನೋದನ್ನ ಸಿಸಿಬಿ ಪೊಲೀಸರು ಒಂದೊಂದಾಗಿ ಪತ್ತೆ ಹಚ್ಚಿ ಆ ಒಂದು ಹಣವನ್ನ ಈಗ ಜಪ್ತಿ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇರೋದು. ಈಗ ಚೈತ್ರ ಕುಂದಾಪುರ ಅವರು ಖರೀದಿ ಮಾಡಿದಂತ ಒಂದು ಐಷಾರಾಮಿ ಕಾರನ್ನ ಈಗ ಸಿಸಿಬಿ ಪೊಲೀಸರು ನಿನ್ನೆ ಗದಗ್ನ ಮುಧೋಳ ಬಳಿ ಒಂದು ಪತ್ತೆ ಹಚ್ಚಿದ್ರು. ಇದೀಗ ಆ ಒಂದು ಕಾರನ್ನ ಸಿಸಿಬಿ ಕಚೇರಿ ಬಳಿಗೆ ಈಗ ಸಿಸಿಬಿ ಅಧಿಕಾರಿಗಳು ಕರೆ ತಂದಿದ್ದಾರೆ. ಈ ಒಂದು ಕಾರನ್ನ ಚೈತ್ರ ಕುಂದಾಪುರ ಅವರು ತಮ್ಮ ಹೆಸರಿನಲ್ಲಿ ಖರೀದಿ ಮಾಡಿ ಇದನ್ನ ಬಳಕೆ ಮಾಡ್ತಾ ಇದ್ರು. ಯಾಕಂದ್ರೆ ಎಂಎಲ್ಎ ಟಿಕೆಟ್ ಡೀಲ್ ಬಳಿಕ ಸುಮಾರು ಅವರಿಗೆ ಸಾಕಷ್ಟು ದುಡ್ಡು ಬರುತ್ತೆ. ಆ ಒಂದು ದುಡ್ಡಿನಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಹಣವನ್ನು ಖರ್ಚು ಮಾಡಿ ಈ ಒಂದು ಕಾರನ್ನ ಖರೀದಿ ಮಾಡಿ ಇದರಲ್ಲಿ ಅವರು ಓಡಾಟವನ್ನು ಸಹ ಮಾಡ್ತಾ ಇರ್ತಾರೆ. ಇದೀಗ ಈ ಒಂದು ಕಾರನ್ನ ಸಿಸಿಬಿ ಪೊಲೀಸರು ಅವರ ಪ್ರಾಪರ್ಟೀಸ್ ಇರಬಹುದು ಮತ್ತೆ ಆಸ್ತಿ ಪತ್ರಗಳಿರ್ಬೋದು ಮತ್ತೆ ನಗದು ಹಣ ಏನಿದೆ ಅದನ್ನ ಪರಿಶೀಲನೆ ವೇಳೆ ಈ ಒಂದು ಕಾರು ಖರೀದಿ ಮಾಡಿರೋದು ಸಹ ಪತ್ತೆ ಆಗುತ್ತೆ. ಈಗ ಈ ಒಂದು ಕಾರನ್ನ ಸಿಸಿಬಿ ಪೊಲೀಸರು ನಿನ್ನೆ ಮುಧೋಳ ಬಳಿ ಒಂದು ಜಪ್ತಿ ಮಾಡಿ ಈಗ ಅದನ್ನ ಸಿಸಿಬಿ ಕಚೇರಿಗೆ ಕರೆ ತಂದಿದ್ದಾರೆ. ಯಾಕಂದ್ರೆ ಈ ಒಂದು ಕಾರನ್ನು ಸಹ ಈಗ ಸಿಸಿಬಿ ಪೊಲೀಸರು ತಾವು ರಿಕವರಿ ಮಾಡುವಂತಹ ಒಂದು ಪ್ರಾಪರ್ಟಿ ಡೀಟೇಲ್ಸ್ ಏನಿದೆ ಆ ಒಂದು ಪ್ರಾಪರ್ಟಿಯಲ್ಲಿ ಇದನ್ನು ಸಹ ಒಂದು ಅಡಕ ಮಾಡಿ ಇದನ್ನು ಅಟ್ಯಾಚ್ ಮಾಡ್ತಾರೆ. ತನಿಖೆಯ ಭಾಗವಾಗಿ ಈ ಒಂದು ಕಾರನ್ನು ಸಹ ಈಗ ಸಿಸಿಬಿ ಪೊಲೀಸರು ಬಳಕೆ ಮಾಡ್ತಾರೆ. ಅದರಿಂದ ಈಗ ಇದರ ವ್ಯಾಲ್ಯೂ ಎಷ್ಟಿದೆ ಮತ್ತೆ ಇದನ್ನ ಯಾವಾಗ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಈಗ ಸಿಸಿಬಿ ಪೊಲೀಸರು ಕಲೆಕ್ಟ್ ಮಾಡ್ತಾ ಇರೋದು. ಮತ್ತೆ RTO ಸಹ ಇದರ ಕಾರ್ನ ಮಾಲೀಕರು ಯಾರು ಮತ್ತೆ ಅದು ಯಾವಾಗ ನೋಂದಣಿಯಾಗಿತ್ತು ಎಂಬ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಈಗ ಇದನ್ನ ಸಿಸಿಬಿ ಪೊಲೀಸರು ಒಂದು ತನಿಖೆಗೆ ಒಳಪಡಿಸ್ತಾ ಇರೋದು. ಯಾಕಂದ್ರೆ ಗೋವಿಂದ ಪೂಜಾರಿ ಅವರ ಬಳಿ ಸುಮಾರು ಒಂದು 3.5 ಕೋಟಿಯನ್ನ ಚೈತ್ರ ಕುಂದಾಪುರ ಮತ್ತೆ ಅವರ ತಂಡಕ್ಕೆ ಬಂದಿರುತ್ತೆ. ಆ ಒಂದು 3.5 ಕೋಟಿ ಹಣದಲ್ಲಿ ಈ ಒಂದು ಕಾರನ್ನು ಸಹ ಖರೀದಿ ಮಾಡಿರುವಂತದ್ದು. ಅದರಿಂದ ಅದೇ ಲೆಕ್ಕಕ್ಕೆ ಈ ಒಂದು ಕಾರನ್ನು ಸಹ ಜಮೆ ಮಾಡಿ ಅದರ ಒಂದು ಪೊಲೀಸರು ರಿಕವರಿ ಮಾಡುವಂತಹ ಒಂದು ಪ್ರಾಪರ್ಟಿ ಲಿಸ್ಟ್ ಏನಿದೆ ಆ ಒಂದು ಲಿಸ್ಟ್ ನಲ್ಲಿ ಈ ಒಂದು ಕಾರನ್ನು ಸಹ ಸೇರಿಸಿಕೊಳ್ತಾರೆ. ಆ ಸಲುವಾಗಿ ಈಗ ಈ ಒಂದು ಕಾರನ್ನ ನಿನ್ನೆ ರಾತ್ರಿ ಸಿಸಿಬಿ ಕಚೇರಿ ಬಳಿಗೆ ಇಲ್ಲಿಗೆ ಕರೆ ತಂದಿರೋದು. ಈಗ ಈ ಒಂದು ಕಾರನ್ನ ಸಿಸಿಬಿ ಪೊಲೀಸರು ಒಂದು ತನಿಖೆಯ ದೃಷ್ಟಿಯಿಂದ ಇದನ್ನು ಸಹ ಈಗಾಗಲೇ ಆ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಬಳಿ ಮಾಂಜರಿವಾಡಿ ಗ್ರಾಮವಿದೆ.
ಈ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬವೊಂದು ಗಣೇಶನ ಮೂರ್ತಿ ತಯಾರು ಮಾಡ್ತಾ ಇದೆ. 3 ತಲೆಮಾರಿನಿಂದಲೂ ಜಮಾದಾರ ಕುಟುಂಬ ಗಣೇಶ ಮೂರ್ತಿಗಳನ್ನ ತಯಾರು ಮಾಡ್ತಿದ್ದಾರೆ. ಇದೀಗ ಅದೇ ಪರಂಪರೆಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಲ್ಲಾ ಬಕ್ಷ್ ಜಮಾದಾರ್. ಮೂಲತಃ ಶಿಕ್ಷಕರಾಗಿರುವ ಅಲ್ಲಾ ಬಕ್ಷ್ ಜಮಾದಾರ ತಮ್ಮ ಕೈಯಿಂದಲೇ ಗಣಪತಿ ಮೂರ್ತಿಯನ್ನ ತಯಾರಿಸಿ ಗ್ರಾಮದ ಹಿಂದೂ ಕುಟುಂಬಗಳಿಗೆ ನೀಡ್ತಾರೆ. ಪ್ರತಿ ವರ್ಷವೂ 100ರಿಂದ 150 ಗಣೇಶ ಮೂರ್ತಿಗಳನ್ನ ತಯಾರು ಮಾಡ್ತಾರೆ ಅಲ್ಲಾ ಬಕ್ಷ್. ವೃತ್ತಿಲಿ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕ. ನಾವು ಸುಮಾರು 80 ವರ್ಷಕ್ಕಿಂತ ಹೆಚ್ಚಿನ ವರ್ಷದಿಂದ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ನಾವು ಎಲ್ಲರೂ ಕೂಡಿ ಗಣೇಶನ ಮೂರ್ತಿ ತಯಾರು ಮಾಡ್ತೀವಿ. ಮೊದಲನೇ ಕಾಲದಲ್ಲಿ ನಮ್ಮ ಅಜ್ಜ ಅವರು ಮೊದಲು ಗಣೇಶ ಮೂರ್ತಿ ತಯಾರು ಮಾಡ್ತಿರು. ಅದ ನಂತರ ನಮ್ಮ ತಂದೆ ಮಾಡ್ತಿರು. ತಂದೆಯ ನಂತರ ನಾವು ಅವರ ಪರಂಪರೆ ನಾವು ಮುಂದುವರಿಸಿದ್ದೀವಿ. ಸುಮಾರು 1,500 ಗಣೇಶನ ಮೂರ್ತಿ ನಾವು ತಯಾರು ಮಾಡ್ತೀವಿ. ಮತ್ತು ಮಹಾರಾಷ್ಟ್ರದಿಂದ ಜನರು, ನಮ್ಮ ಸಾಂಗ್ಲಿಯಿಂದ ಜನರು ಇಲ್ಲಿಂದ ಗಣೇಶನ ಮೂರ್ತಿ ತಗೊಂಡು ಹೋಗ್ತಾರೆ ಸರ. ಮತ್ತು ವಿಶೇಷತೆ ಅಂದರೆ ನಾವು ಇದು ಗಣೇಶನ ಮೂರ್ತಿ ಜೇಡು ಮಣ್ಣಿನ ನಾವು ಮಾಡ್ತೀವಿ. ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ತಯಾರು ಮಾಡುತ್ತೀವಿ ಅವರು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ನಾಳೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇವತ್ತು ಮೈದಾನದಲ್ಲಿ ಶುದ್ಧಿ ಮತ್ತು ಅಂತರ್ಗಂಬ ಪೂಜೆ ಮಾಡಲಾಯಿತು. ಭಾಗವಧ್ವಜ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಸಂಜೀವ ಬಡಸ್ಕರ್ ಸೇರಿದಂತೆ ಹಿಂದೂಪರ ಸಂಘಟನೆ ಮುಖಂಡರು, ಆರ್ಎಸ್ಎಸ್ ಮುಖಂಡರು ಪೂಜೆಯನ್ನ ನೆರವೇರಿಸಿದರು. 3,000 ಮಠದಲ್ಲಿರೋ ಗಣೇಶ ಮೂರ್ತಿಯನ್ನ ನಾಳೆ ತಂದು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 3 ದಿನ ಇಡಲು ಪಾಲಿಕೆ ಅವಕಾಶ ನೀಡಿದ್ದು ಮೈದಾನದಲ್ಲಿ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಈದ್ಗಾ ಮೈದಾನದ ಸುತ್ತ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ನಾಳೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿರುವಂಥದ್ದು. ಇವತ್ತು ಮೈದಾನದಲ್ಲಿ ಶುದ್ಧಿ ಮತ್ತು ಅಂತರ್ಗಂಬ ಪೂಜೆಯನ್ನ ನೆರವೇರಿಸಲಾಯಿತು. ಈ ಪೂಜೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಸಂಜೀವ ಬಡಸ್ಕರ್ ಸೇರಿದಂತೆ ಹಿಂದೂಪರ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು. ಇನ್ನು ಚೈತ್ರ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ಹೇಳಿಕೆಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈಗ ರಾಜಶೇಖರಾನಂದ ಸ್ವಾಮೀಜಿಗಳು ಹೇಳಿದ್ರು ಸೂಲಿಬೆಲೆ ಅವರಿಗೆ ಈ ವಿಷಯವನ್ನ ನಾವು ಹೇಳಿದ್ವಿ, ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಅಂತ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಸೂಲಿಬೆಲೆ ಅವರು ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ರಾಜಶೇಖರಾನಂದ ಶ್ರೀಗಳ ಹೆಸರುಗಳು ಕೇಳಿ ಬರ್ತಾ ಇತ್ತು, ಆ ಹೆಸರು ಉಲ್ಲೇಖ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಶ್ರೀಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಅದರಲ್ಲಿ ಅವ್ರು ಹೇಳಿದ್ರು ಈ ವಿಚಾರವನ್ನ ನಾವು ಚಕ್ರವರ್ತಿ ಸೂಲಿಬೆಲೆ ಅವ್ರ ಜೊತೆ ನಾವು ಮಾತನಾಡಿದ್ದೀವಿ ಅಂತ. ಏನ್ ಮಾತುಕತೆ ಆಯ್ತು ಸರ್? ಬಹಳ ಹಿಂದೆ, ಪ್ರಾಬಬ್ಲಿ ಇಟ್ ವಾಸ್ ಇನ್ ಜುಲೈ 29 ನನ್ನ ಹತ್ರ ಅವತ್ತಿನ ದಿನ ಮೀಟಿಂಗ್ ನಡೀತಾ ಇರುವಾಗ ಅವ್ರ ಕಾಲ್ ಬಂತು. ಅವ್ರ ಕಾಲ್ ಬಂದಾಗ ಹೇಳಿದ್ರು ಈ ತರ ಚೈತ್ರ ಕುಂದಾಪುರ ಈ ತರ ಕೆಲಸ ಮಾಡಿದಾಳೆ ಅಂತ ಸುದ್ದಿ ಹಬ್ತಾ ಇದೆ, ನಿಮ್ಗೆ ಗೊತ್ತಿದ್ಯಾ ಅಂತ. ಅಂದ್ರೆ ಅವರು ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರು. ಬಟ್ ಅಷ್ಟೊತ್ತಿಗೆ ಗೋವಿಂದ್ ಬಾಬು ಪೂಜಾರಿ ಅವ್ರು ನನ್ನ ಜೊತೆ ಮಾತಾಡಿ ಆಗಿತ್ತು. ಗೋವಿಂದ್ ಬಾಬು ಪೂಜಾರಿ ಅವ್ರು ಹೇಳಿದ್ರು ಈ ತರ ಆಗಿದೆ, ನನಗೆ ಹಿಂಗಾಗಿದೆ ಅಂತಂದಾಗ ನಾನು ಗೋವಿಂದ್ ಬಾಬು ಪೂಜಾರಿ ಅವ್ರಿಗೆ ಹೇಳಿದ್ರು. ಯಾಕಂದ್ರೆ ನನ್ಗೆ ತುಂಬಾ ಆತ್ಮೀಯರು ಗೋವಿಂದ್ ಬಾಬು ಪೂಜಾರಿ ಅವರು. ಬಹಳ ಬೇಸರದಿಂದ ಯಾಕೆ ಹಿಂಗ್ ಮಾಡ್ಕೊಂಡ್ರಿ, ಒಂದ್ ಮಾತು ಹೇಳೋದಲ್ವಾ, ಈ ತರದ್ದು ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಅಂತ ನಾನು ಹೇಳ್ತಿದ್ನಲ್ಲ ಅಂತ ಅವ್ರನ್ನ ಕೇಳ್ಕೊಂಡೆ. ಬಟ್ ಅವ್ರು ಹೇಳಿದ್ರು ನಂಗೆ ಆ ಟೈಮಲ್ಲಿ ಹಂಗ ಆಗ್ಲಿಲ್ಲ ಅಂತ ಹೇಳಿದ್ರು. ನಾನು ಸುಮ್ಮನಾಗ್ಬಿಟ್ಟೆ. ಅದಾದ ನಂತರ ನಾನು ರಾಜಶೇಖರಾನಂದ ಅವ್ರಿಗೆ ಹೇಳಿದೆ, ಸ್ವಾಮೀಜಿ ನನ್ಗೆ ಗೊತ್ತಿದೆ ಇಶ್ಯೂ ಅಂತಂದಾಗ ಅವ್ರು ಹೇಳಿದ್ರು, ಚಕ್ರವರ್ತಿ ಅವರೇ ಇದು ನಮ್ಮವರೇ ಈಗ ಮಾಡಿದ್ರೆ ಹೇಗೆ ಅಂತ. ನಾನು ಬಹಳ ಬೇಸರದಿಂದ ಹೇಳಿ ಆಯ್ತು ನಾನು ಮಾತಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ. ಅಂದ್ರೆ ಸಂಬಂಧಪಟ್ಟವರಿಗೆ ಒಂದು ವಿಷಯ ಮುಟ್ಟಿಸ್ತೀನಿ ಅಂತ ನಾನು ಮುಂದಿಸ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟೊತ್ತಿಗೆ ಗೋವಿಂದ್ ಬಾಬು ಪೂಜಾರಿ ಅವರು ಎಲ್ಲರ ಜೊತೆ ಮಾತಾಡಿ ಆಗಿತ್ತು. ಅದು ಭಿನ್ನ ಭಿನ್ನ ಸಂಘಟನೆಗಳ ಜೊತೆಗೆ ವ್ಯಕ್ತಿಗಳ ಜೊತೆಗೆ ಅವ್ರು ಮಾತನಾಡಿ ಮಾಡಬೇಕಾದ ಕೆಲಸವನ್ನು ಮಾಡಿ ಆಗಿತ್ತು. ಬಟ್ ನಾನು ಹೇಳಿದ್ದೆ ಅವರಿಗೆ ಮಾತಾಡಿ ಬಗೆಹರಿಸ್ಕೊಳ್ಳಿ, ಇದನ್ನ ಒಟ್ಟಾರೆ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದೆ. ಅಲ್ಲಿವರೆಗೂ ಆಗಿತ್ತು. ಅದನ್ನೇ ರಾಜಶೇಖರನ್ ಜೊತೆ ಹಂಚ್ಕೊಂಡಿದ್ದೆ ನಾನು. ಸರ್, ಈಗ ಈ ಸಂದರ್ಭದಲ್ಲಿ ನೀವು ಹೇಳ್ತೀರಾ ಸಿಟಿ ರವಿ ಅವ್ರಿಗೂ ಕೂಡ ನಾನು ಗಮನಕ್ಕೆ ತರ್ತೀನಿ ಅಂತ. ನೀವು ಸಿಟಿ ರವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರಾ? ನಾನು ಹೇಳಿದೆ ಅವರಿಗೆ, ರವಿ ಅವ್ರಿಗೆ ಇವತ್ತೇನು ಅವ್ರು ಹೇಳ್ತಿದಾರಲ್ಲ ಅವತ್ತು ಅದೇ ಮಾತನ್ನ ನನಗೆ ಹೇಳಿದ್ರು. ಇನ್ಫ್ಯಾಕ್ಟ್ ಅವತ್ತಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಇಶ್ಯೂ, ನಾನು ಹೇಳುವವರೆಗೂ ಗೊತ್ತಾಗಿರ್ಲಿಲ್ಲ. ನಾನು ಹೇಳಿದ ನಂತರ ಸಿ ಟಿ ರವಿ ಅವರು ಹೇಳಿದ್ರು ಹೊರಗಡೆ ಬಂದ್ರೆ ಒಳ್ಳೇದು, ಬಹಳ ಚೆನ್ನಾಗಿತ್ತು. ಅವ್ರ ಹೇಳಿಕೆ ನಂಗೆ ಬಹಳ ಇಷ್ಟ ಆಯ್ತು. ಅವ್ರೇನ್ ಹೇಳಿದ್ರು ಅಂದ್ರೆ ಹೊರಗೆ ಬಂದ್ರೆ ಒಳ್ಳೇದು, ಬಿಜೆಪಿ ಅನ್ನೋ ಪಾರ್ಟಿಯಲ್ಲಿ ಈ ತರ ದುಡ್ಡು ಕೊಟ್ಟಿಯನ್ನು ನಡೆಯೋದಿಲ್ಲ
ಅನ್ನೋದು ಸಮಾಜಕ್ಕೆ ಗೊತ್ತಾಗೋದು ಒಳ್ಳೇದು ಅಂತ ನಾನಂದ್ರೆ ಕರೆಕ್ಟ್ ಆಗಿದೆ, ನಿಮ್ಮ ಆಲೋಚನೆ ಸರಿಯಾಗಿದೆ. ಹಾಗಿದ್ರೆ ಗೋವಿಂದ ಬಾಬು ಪೂಜಾರಿ ಅವರು ಮುಂದುವರಿಬಹುದು, ಅವ್ರು ಹೆಂಗ್ ಅನ್ಸುತ್ತೋ ಅವ್ರು ಯೋಚನೆ ಮಾಡಿ ಅಂತ ಹೇಳಿ ನಾನು ಗೋವಿಂದ ಬಾಬು ಪೂಜಾರಿ ಅವ್ರಿಗೂ ವಿಚಾರ ಮುಟ್ಟಿಸಿದೆ, ನಾ ಮಾತಾಡಿದ್ದೀನಿ. ಸರ್, ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಈಗ ಶ್ರೀಧರ್ ಹೇಳ್ತಾ ಇದ್ರು ಸಿಸಿಬಿ ಅಧಿಕಾರಿಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ಅಷ್ಟೇ ಅವರೊಬ್ಬರಿಗೆ, ಯಾಕೆಂತಂದ್ರೆ ನನಗೆ ಗೊತ್ತಿರುವಂತವ್ರು, ನಾನು ಮಾತಾಡಬಹುದಾಗಿರುವಂತ ವ್ಯಕ್ತಿಯವರಾಗಿದ್ದರಿಂದ ಅವ್ರಿಗೆ ವಿಚಾರ ಮುಟ್ಟಿಸಿದೆ. ಈಗ ಒಂದು ಸುದ್ದಿ ಬರ್ತಿದೆ, ಬಿಜೆಪಿಯ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ದಾರೆ, ಅದರಲ್ಲೂ ಒಬ್ಬ ಪ್ರಚಾರಕರ ಹೆಸರನ್ನು ತರುವಂತ ಪ್ರಯತ್ನ, ಬಿಜೆಪಿಯವರ ಹೆಸರು ತರುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಅಷ್ಟರ ವೇಳೆಗೆ ಗೋವಿಂದ ಬಾಬು ಪೂಜಾರಿ ಅವರು 4 ಪುಟದ ಪತ್ರವೊಂದನ್ನು ಬರೆದಾಗಿತ್ತು. ಆ 4 ಪುಟದ ಪತ್ರವನ್ನ ಇಟ್ಕೊಂಡು ಅವರು ಬಂದವರಿಗೆಲ್ಲ ಹೇಳ್ತಿದ್ರು ಈ ತರ ಆಗಿದೆ ಅನ್ನೋದನ್ನ ಹೇಳ್ತಿದ್ರು. ನನ್ನ ಹತ್ರ ಆ ಪತ್ರ ಇತ್ತು, ನಾನು ಅದನ್ನ ಹೇಳಿದ್ರಿಂದ ಸಿಟಿ ಅವರಿಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ, ಅವ್ರಿಗೆ ಆ ವಿಚಾರ ಮುಟ್ಟಿದ್ರು. ಅವ್ರೊಬ್ಬರ ಜೊತೆ ಮಾತಾಡ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಚೈತ್ರಾ ಅವ್ರ ಮೇಲೆ FIR ಆಗಿರುವಂತದ್ದು, ಅರೆಸ್ಟ್ ಮಾಡಿರುವಂತದ್ದು, ಮತ್ತೊಂದ್ ಕಡೆ ಇವಾಗ ಕೋಟಿ ಡೀಲ್ ಮಾಡಿರುವಂತದ್ದು, ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಒಂದು, ಈ ತರದ್ದು ಸಮಾಜದಲ್ಲಿ ನಡಿಬಾರ್ದು, ಡೆಫಿನೆಟ್ಲಿ ನಡಿಬಾರ್ದು. ಮತ್ತು ಇದರ ಹಿಂದೆ ಏನಿದೆ, ಇದರ ಆಳ ಏನಿದೆ ಅನ್ನೋದು ಸಮಾಜಕ್ಕೆ ಒಂದ್ಸಲ ಗೊತ್ತಾಗ್ಬಿಡೋದು ಒಳ್ಳೇದು. ನನಗೆ ಅದರಲ್ಲಿ ಯಾವ ಗೊಂದಲವೂ ಇಲ್ಲ, ಕರೆಕ್ಟ್ ಆಗಿದೆ. ಮತ್ತು ಕೆಲವರು ಮೋಸ ಹೋಗೋದಿದೆಯಲ್ಲ, ಅದು ಬಹಳ ಬೇಸರದ. ಅದರಲ್ಲೂ ಗೋವಿಂದ ಬಾಬು ಪೂಜಾರಿ ಅತ್ಯಂತ ಸರಳ, ಸಜ್ಜನ ಮತ್ತು ನಿಸ್ಪೃಹವಾದ ವ್ಯಕ್ತಿ. ನಮ್ಗೆ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದಾರೆ ಅವರು, ನಮ್ಮ ಜೊತೆ 5th ಪಿಲ್ಲರ್ ವೇದಿಕೆಯನ್ನೆಲ್ಲ ಹಂಚಿಕೊಂಡಿದ್ದಾರೆ. ಹೀಗಾಗಿ ಸಂಘಟನೆಗೋಸ್ಕರ ಕೆಲಸ ಮಾಡುವಂತ ವ್ಯಕ್ತಿಗೆ ಈ ತರ ಆಗ್ಬಾರ್ದು. ಹೀಗಾಗಿ ಪಾರ್ ಆಗ್ಬಿಡೋದು ಒಳ್ಳೇದು. ದೂದ್ ಕಾ ದೂದ್, ಪಾನಿ ಕಾ ಪಾನಿ ಅಂತಾರಲ್ಲ, ಸತ್ಯಾಸತ್ಯತೆಗಳು ಹೊರಗೆ ಬಂದ್ಬಿಡೋದು ಬಹಳ ಒಳ್ಳೇದು. ನಾನು ಖಂಡಿತವಾಗಿ ಅದ್ರ ಪರವಾಗಿದ್ದೀನಿ. ಹೀಗಾಗಿ ಬಗೆಹರಿಯೋದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಸರ್, ನಿಮ್ಗೆ ಚೈತ್ರಾ ಅವ್ರು ಸಿಕ್ಕಿದ್ರಾ? ಚೈತ್ರಾ ಅವ್ರ ಜೊತೆ ಮಾತನಾಡಿದ್ರಾ? ಈ ವಿಚಾರ ಏನಾದ್ರು ನಿಮ್ಮಿಬ್ರ ಮಧ್ಯೆ ಮಾತುಕತೆ ನಡೆದಿಲ್ಲ? ಇಲ್ಲ, ನನಗೆ ಚೈತ್ರಾ ಅವರ ಸಂಪರ್ಕ ಬಹಳ ಕಡಿಮೆ ಅಂತಂದ್ರೆ ನಾನು ಅದನ್ನೇ ಹೇಳ್ತಿದ್ದಲ್ಲ, ಸ್ಪಂದನಾ ಚಾನೆಲ್ ಅಲ್ಲಿ ಚೈತ್ರ ಕೆಲಸ ಮಾಡುವಾಗ ನನಗೊಂದು ಇಂಟರ್ವ್ಯೂ ಮಾಡಿದ್ದಾರೆ ಚೈತ್ರ. ಅದು ಬಿಟ್ಟರೆ ನನಗೆ ಆನಂತರ ಸಂಪರ್ಕ ಹೆಚ್ಚು ಕಡಿಮೆ ಇಲ್ಲ ಅಂತಾನೆ ನಾನು ಹೇಳ್ಬೋದು. ಆಲ್ಮೋಸ್ಟ್ ನಿಲ್. ಅವರ ಜೊತೆ ವೇದಿಕೆ ಹಂಚಿಕೊಳ್ಳೋ ಅವಕಾಶವೂ ಬರಲಿಲ್ಲ. ಬಿಕಾಸ್ ಸ್ಪೀಕರ್ ಆಗಿರೋದ್ರಿಂದ ವೇದಿಕೆ ಹಂಚಿಕೊಳ್ಳೋ ಅವಕಾಶ ಬರೋದಿಲ್ಲ ಯೂಶುವಲ್ ಆಗಿ. ಬಟ್ ಹಾಲಶ್ರೀ ಅವ್ರ ಜೊತೆ ನಾನು ತುಂಬಾ ವೇದಿಕೆಗಳನ್ನು ಹಂಚಿಕೊಂಡಿದ್ದೀನಿ. ಸ್ವಾಮೀಜಿ ಅನೇಕ ವೇದಿಕೆಗಳು ನಮ್ಮ ಜೊತೆ ಇದ್ದಾರೆ, ಯಾಕೆಂದ್ರೆ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡವರಾದ್ದರಿಂದ ಮತ್ತು ಅವ್ರು ಬರುವಂತ ಬ್ಯಾಕ್ ಗ್ರೌಂಡ್ ಅದೆಲ್ಲ ಆ ದೃಷ್ಟಿಯಿಂದ ನಮ್ಗೆ ತುಂಬಾ ಚೆನ್ನಾಗಿ ಅವರು ಬೆರೆತಿಂತವ್ರು. ಹೀಗಾಗಿ ಚೈತ್ರ ಅವ್ರ ಜೊತೆ ಸಂಪರ್ಕ ನನಗಿಲ್ಲ. ಸರ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಕೂಡ ಈಗ ಬಂದಿರೋದ್ರಿಂದ ಅಧಿಕಾರಿಗಳು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಾನು ಯಾವತ್ತೂ ಕೂಡ ಲಾ ಅಂಡ್ ಆರ್ಡರ್ಗೆ ತೊಂದರೆ ಮಾಡಿದವರಲ್ಲ ಇದುವರೆಗೂ ನನ್ನ ರೆಕಾರ್ಡ್ ನಲ್ಲಿ. ಈಗಲೂ ಕೂಡ ಅವ್ರ ವಿಚಾರಣೆಗೆ ಬನ್ನಿ ಅಂತಂದ್ರೆ ಡೆಫಿನೆಟ್ಲಿ ಹೋಗ್ತೀನಿ. ನನಗೆ ಇನ್ಫ್ಯಾಕ್ಟ್ ಗೋವಿಂದ ಬಾಬು ಪೂಜಾರಿ ಇವರು ಕೂಡ ಕೇಳಿದ್ರೆ ಹೇಳ್ಬೋದು, ಚಕ್ರವರ್ತಿ ಅವರಿಗೆ ನಾನು ಹೇಳಿದ್ದೆ ಅಂತ. ಅವರಿಗೆ ಖಂಡಿತವಾಗಿ ಅವ್ರ ಜೊತೆ ಮಾತಾಡಿದ್ದಾರೆ. ಮಾತಾಡಿದ ಮೇಲೆ ಏನೇನು ಆಗಿದೆ ಅನ್ನೋದನ್ನು ಕೂಡ ನನ್ನ ಜೊತೆ ಹಂಚಿಕೊಂಡಿದ್ದೀನಿ. ಇದನ್ನೇ ನಾನು ವಿಚಾರಣೆ ಕರೆದಾಗ ಡೆಫಿನೆಟ್ಲಿ ಅನುಮಾನವೇ ಇಲ್ಲ ಅದರಲ್ಲಿ. ಓಕೆ, ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. अफ्रीकन यूनियन के प्रेसिडेंट, उन्होंने एक इंटरव्यू में कहा कि मेरे जीवन में ऐसी पल थी शायद मैं बोलते बोलते रो पड़ूंगा। आप कल्पना कर सकते हैं कि कितनी बड़ी अपेक्षा और आशाएं पूरी करने का काम भारत के भाग्य में आया। आदरणीय अध्यक्ष जी, भारत के प्रति शक करने का एक स्वभाव कई लोगों का बना हुआ है और जब आजादी मिली तब से चल रहा है। इस बार भी यही था, कोई डिक्लेरेशन नहीं होगा, असंभव है। लेकिन ये भारत की ताकत है कि वह भी हुआ और विश्व सर्वसम्मति से एक साझा घोषणा पत्र लेकर के आगे का रोड मैप लेकर के यहाँ से प्रारंभ हुआ है। और अध्यक्ष जी, आपके नेतृत्व में, क्योंकि भारत की अध्यक्षता नवंबर के आखिरी दिन तक है, इसलिए अभी हमारे पास जो समय है उसका उपयोग हम करने वाले हैं। और आपकी अध्यक्षता में दुनिया भर के ये जो G20 के सदस्य हैं
P20 पार्लियामेंट के स्पीकर्स की एक समिट जैसे आपने घोषणा की, सरकार का आपके इस प्रयासों को पूरा समर्थन रहेगा, पूरा सहयोग रहेगा। आदरणीय अध्यक्ष जी, हम सबके लिए गर्व की बात है कि आज भारत विश्व मित्र के रूप में अपनी जगह बना पाया है। पूरा विश्व भारत में अपना मित्र खोज रहा है। पूरा विश्व भारत की मित्रता को अनुभव कर रहा है और उसका मूल कारण है हमारे जो संस्कार है, वेद से विवेकानंद तक जो हमने पाया है। सबका साथ सबका विकास का मंत्र आज विश्व को हमें साथ लाने में जोड़ रहा है। आदरणीय अध्यक्ष जी, ये सदन से विदाई लेना एक बहुत ही भावुक पल है। परिवार भी अगर पुराना घर छोड़कर के नए घर जाता है तो बहुत सारी यादें कुछ पल के लिए उसको झकझोर देती है। और हम जब ये सदन को छोड़ के जा रहे हैं तो हमारा मन मस्तिष्क भी उन भावनाओं से भरा हुआ है, अनेक यादों से भरा हुआ है। खट्टे मीठे अनुभव भी रहे हैं, नोकझोंक भी रही है, कभी संघर्ष का माहौल भी रहा है और कभी इसी सदन में उत्सव और उमंग का माहौल भी रहा है। ये सारी स्मृतियां हमारे साथ हम सबकी साझी स्मृतियां हैं। ये हम सबकी साझी विरासत है और इसलिए इसका गौरव भी हम सबका साझा है। आजाद भारत के नवनिर्माण से जुड़ी हुई अनेक घटनाएं इन 75 वर्ष में यही सदन में आकार लेती हुई हमने देखी है। आज हम जब इस सदन को छोड़ करके नए सदन की ओर प्रस्थान करने वाले हैं, तब भारत के सामान्य मानवीय की भावनाओं को जहां जो आदर मिला है, सम्मान मिला है, उसकी अभिव्यक्ति का भी एक अवसर है। और इसलिए आदरणीय अध्यक्ष जी, मैं पहली बार जब संसद का सदस्य बना और पहली बार एक सांसद के रूप में इस भवन में मैंने प्रवेश किया तो सहज रूप से मैंने इस संसद भवन के दौर पंक्ति पर अपना शीश झुका करके इस लोकतंत्र के मंदिर को श्रद्धा भाव से नमन करते हुए मैंने पैर रखा था। वो पल मेरे लिए भावनाओं से भरी हुई थी। मैं कल्पना नहीं कर सकता था, लेकिन भारत के लोकतंत्र की ताकत है, भारत के सामान्य मानवीय की लोकतंत्र के प्रति श्रद्धा का प्रतिबिंब है कि रेलवे प्लेटफॉर्म पर गुजारा करने वाला एक गरीब परिवार का बच्चा पार्लियामेंट पहुंच जाता है। मैंने कभी कल्पना तक नहीं की थी कि देश मुझे इतना सम्मान देगा, इतना आशीर्वाद देगा, इतना प्यार देगा। सोचा नहीं था अध्यक्ष जी। आदरणीय अध्यक्ष जी, हम में से बहुत लोग हैं जो संसद भवन के अंदर जो चीज़ें लिखी गई उसको पढ़ते भी रहते हैं, कभी कभी उसका उल्लेख भी करते हैं। हमारे यहाँ संसद भवन के प्रवेश द्वार पर एक
छांदोग्य उपनिषद का एक वाक्य है, लोक द्वारम करके पूरा वाक्य है। उसका मतलब ये होता है कि जनता के लिए दरवाजे खोलिए और देखिए कि कैसे वो अपने अधिकारों को प्राप्त करती है। हमारे ऋषि मुनियों ने ये लिखा हुआ, हमारे प्रवेश द्वार पर लिखा हुआ है। हम सब और हमारे पहले जो यहाँ रहे हैं वो भी इस सत्यता के साक्षी है। आदरणीय अध्यक्ष जी, समय रहते जैसे जैसे वक्त बदलता गया, यह हमारे सदन की संरचना भी निरंतर बदलती रही है और अधिक समावेशी बनती गई है। समाज के हर वर्ग का प्रतिनिधि विविधताओं से भरा हुआ इस सदन में नजर आता है। अनेक भाषाएं हैं, अनेक बोलियां हैं, अनेक पहरवेश हैं, अनेक खान-पान है। सदन के अंदर सब कुछ है और समाज के सभी तबके के लोग, चाहे वो सामाजिक रचना के हो, चाहे आर्थिक रचना के हो, चाहे गांव या शहर के हो, एक प्रकार से पूर्ण रूप से समावेशी वातावरण सदन में पूरी ताकत के साथ जन सामान्य की इच्छा आकांक्षाओं को प्रकट करता रहा है। दलित हो, पीड़ित हो, आदिवासी हो, पिछड़े हो, महिलाएं हो, हर एक का धीरे 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 योगदान बढ़ता चला गया है। आदरणीय अध्यक्ष जी, प्रारंभ में महिलाओं की सदस्य संख्या कम थी, लेकिन धीरे धीरे माताओं बहनों ने भी इस सदन की गरिमा को बढ़ाया है। इस सदन के गरिमा में बहुत बड़ा बदलाव लाने में उनका योगदान रहा है। आदरणीय अध्यक्ष जी, प्रारंभ से अब तक एक मोटा हिसाब लगाता था, करीब 7,500 से अधिक जनप्रतिनिधि दोनों सदनों में मिलाकर के योगदान दे चुके हैं। इतने सालों में 7,500 से करीब ज्यादा। इस कालखंड में करीब 600 महिला सांसदों ने भी इस सदन की गरिमा को बढ़ाया है, दोनों सदन की। और आदरणीय अध्यक्ष जी, आप जानते हैं कि इस सदन में आदरणीय इंद्रजीत गुप्ता जी 43 ईयर, अगर मेरी गलती नहीं हो तो 43 ईयर इस सदन में लंबा समय बैठ करके इस सदन के साक्षी बनने का उनको सौभाग्य मिला। और यही सदन है आदरणीय अध्यक्ष जी, जहां शकीकुर रहमान जी 93 की एज में भी सदन में अपना योगदान देते रहे, जबकि उनकी उम्र 93। और आदरणीय अध्यक्ष जी, ये भारत के लोकतंत्र की ताकत है कि 25 साल की उम्र की चंद्रमणि मुर्मू इस सदन की सदस्य बनी थी। सिर्फ 25 साल की उम्र की, सबसे छोटी उम्र की सदस्य बनी थी। आदरणीय अध्यक्ष महोदय, वाद विवाद, कटाक्ष, ये सब कुछ हम सब ने अनुभव किया है, हम सब ने इनिशिएट भी किया है, कोई बाकी नहीं है। लेकिन उसके बावजूद भी शायद जो परिवार भाव हम लोगों के बीच में रहा है, हमारे पहले की पीढ़ियों में भी रहा है, जो लोग प्रचार माध्यमों से हमारे यहाँ का रूप देखते हैं और बाहर निकलते ही हमारा जो अपनापन होता है, परिवार भाव होता है, वो एक अलग ही ऊंचाई पर ले जाता है। और ये भी इस सदन की ताकत है, एक परिवार भाव। और उसके साथ साथ
हम कभी कड़वाहट पाल करके नहीं जाते हैं। हम उसी प्यार से सदन छोड़ने के कई वर्षों के बाद भी मिल जाए तो भी उस प्यार को कभी भूलते नहीं है, उस स्नेह भरे याद दिनों को भूलते नहीं है। वो मैं अनुभव कर सकता हूं। आदरणीय अध्यक्ष जी, हमारे पहले भी और वर्तमान भी हमने कई बार देखा है कि अनेक संकटों के बावजूद भी, अनेक असुविधाओं के बावजूद भी सांसद सदन में आए हैं और उन्होंने शारीरिक पीड़ा भी असह्य हो तो भी सदन में एक सांसद के रूप में, जनप्रतिनिधि के रूप में अपना कर्तव्य निभाया है। ऐसी अनेक घटनाएं आज हमारे सामने हैं। गंभीर गंभीर बीमारियों के बावजूद भी कोई व्हीलचेयर में आना पड़ा, किसी को डॉक्टरों को बाहर खड़े रख करके अंदर आना पड़ता था, लेकिन सभी सांसदों ने कभी न कभी इस प्रकार से अपनी भूमिका निभाई। कोरोना काल हमारे सामने उदाहरण है। हर परिवार में रहता था कहीं बाहर जाए तो मौत को बुलावा न दे दे, उसके बावजूद भी हमारे माननीय सांसद दोनों सदन में कोरोना काल के इस संकट की घड़ी में भी सदन में आए, अपना कर्तव्य निभाया। हमने राष्ट्र का काम रुकने नहीं दिया। आवश्यकता पड़ी, डिस्टेंस रखना भी था और बार बार टेस्टिंग भी करना पड़ता था। सदन में आते थे लेकिन मास्क पहनना पड़ता था। बैठने की रचना भी अलग अलग की, समय भी बदले गए। हर चीज के साथ राष्ट्र का काम रुकना नहीं चाहिए, इस भाव से सभी सदस्यों ने इस सदन को अपने कर्तव्य का महत्वपूर्ण अंग माना, संसद को चलाए रखा। और मैंने देखा है कि इस सदन से इतना लगाव लोगों का रहता है कि पहले कभी हम देखते थे कोई 30 साल पहले सांसद रहा होगा, कोई 35 साल पहले रहा होगा, लेकिन वो सेंट्रल हॉल तो जरूर आएगा। जैसे मंदिर जाने की आदत होती है वैसे उनको सदन में आने की आदत है। इस जगह का लगाव बन जाता है, एक आत्मीय भाव से जुड़ाव हो जाता है। और ऐसे बहुत से पुराने लोग हैं जो आते जाते हुए मन करता है जरा चलो एक चक्कर काट ले। आज उनका जनप्रतिनिधि के नाते दायित्व तो नहीं है, लेकिन भूमि के प्रति उनका लगाव हो जाता है। ये सामर्थ्य होता है इस सदन का। आदरणीय अध्यक्ष महोदय, आजादी के बाद बहुत बड़े बड़े विद्वान लोगों ने बहुत आशंकाएं व्यक्त की थी, पता नहीं देश का क्या होगा, चल पाएगा कि नहीं चल पाएगा, एक रहेगा कि बिखर जाएगा, लोकतंत्र बना रहेगा नहीं, 50। लेकिन इस देश की संसद की ताकत है कि पूरे विश्व को गलत सिद्ध कर दिया और ये राष्ट्र पूरे सामर्थ्य के साथ आगे बढ़ता रहा। और इस विश्वास से कि हम भले आशंकाएं होंगी, घने काले बादल होंगे, लेकिन सफलता प्राप्त करते रहेंगे। और ये हम सब लोगों ने, हमारी पुरानी पीढ़ियों ने मिलकर के इस काम को करके दिखाया है, इसका गौरवगान करने का ये अवसर है। आदरणीय अध्यक्ष जी, इसी भवन में 2 साल 11 महीने तक संविधान सभा की बैठकें हुई और उसने देश के लिए एक मार्गदर्शक जो आज भी हमें चलाता है, हमारे संविधान दिया। और 26 नवंबर 1949 को जो संविधान हमें मिला वो 26 जनवरी 1950 को लागू हुआ। इन 75 वर्षों में सबसे बड़ा जो अचीवमेंट है वो ये है कि देश के सामान्य मानवी का इस संसद पर विश्वास बढ़ता ही गया है।
और लोकतंत्र की सबसे बड़ी ताकत यही है कि इस महान संस्था के प्रति, इस महान इंस्टीट्यूशन के प्रति, इस व्यवस्था के प्रति उनका विश्वास अटूट रहे, विश्वास उनका बना रहे। इन 75 वर्षों में हमारी संसद ने जन भावनाओं की अभिव्यक्ति का भवन भी बना दिया। यहाँ जन भावनाओं की पुरजोश अभिव्यक्ति और हम देखते हैं राजेंद्र बाबू से लेकर डॉक्टर कलाम, रामनाथ कोविंद और अभी द्रौपदी मुर्मू जी, इन सब के संबोधन का लाभ हमारे सदनों को मिला है, उनका मार्गदर्शन मिला है। आदरणीय अध्यक्ष जी, पंडित नेहरू जी, शास्त्री जी, वहां से लेकर के अटल जी, मनमोहन सिंह जी तक एक बहुत बड़ी श्रृंखला जिसने इस सदन का नेतृत्व किया है और सदन के माध्यम से देश को दिशा दी है, देश को नए रंग रूप में ढालने के लिए उन्होंने परिश्रम किया है, पुरुषार्थ किया है। आज उन सबका गौरवगान करने का भी अवसर है। आदरणीय अध्यक्ष जी, सरदार वल्लभ भाई पटेल, लोहिया जी, चंद्रशेखर जी, आडवाणी जी, न जाने अनगिनत नाम, जिन्होंने हमारे इस सदन को समृद्ध करने में, चर्चाओं को समृद्ध करने के लिए, देश के सामान्य से सामान्य व्यक्ति की आवाज को ताकत देने का काम इस सदन में किया है। विश्व के भी अनेक राष्ट्राध्यक्षों ने हमारे इन सदनों को संबोधित करने का भी अवसर आए हैं और उनकी बातों में भी भारत के लोकतंत्र के प्रति आदर का भाव व्यक्त हुआ है। आदरणीय अध्यक्ष जी, उमंग उत्साह के पल के बीच भी कभी सदन की आंख से आंसू भी बहे। ये सदन दर्द से भर गया जब देश को 3 अपने प्रधानमंत्री उनको अपने कार्यकाल में ही खोने की नौबत आई, नेहरू जी, शास्त्री जी और इंदिरा जी। तब ये सदन अश्रुभीनी आंखों से उन्हें विदाई दे रहा था। आदरणीय अध्यक्ष जी, अनेक चुनौतियों के बावजूद भी हर स्पीकर ने, हर सभापति ने बेहतरीन तरीके से दोनों सदनों को सुचारू रूप से चलाया है और अपने कार्यकाल में उन्होंने जो निर्णय किए वो निर्णय मावलंकर जी से काल से शुरू हुए हो या सुमित्रा जी के कालखंड के हो या बिरला जी के, आज भी उन निर्णयों को रेफरेंस पॉइंट माना जाता है। ये काम हमारे करीब 17 स्पीकर और उसमें 2 हमारी महिला स्पीकर ने भी, और मावलंकर जी से लेकर के सुमित्रा ताई तक और बिरला जी का मार्गदर्शन आज भी हमें मिल रहा है। हर एक ने अपनी अपनी शैली रही है, लेकिन उन्होंने सबको साथ लेकर के नियमों कानूनों के बंधन में इस सदन को हमेशा ऊर्जावान बनाए रखा है। मैं आज उन सभी स्पीकर महोदय को भी आज वंदन करता हूं, अभिनंदन करता हूं। आदरणीय अध्यक्ष जी, ये सही है कि हम जनप्रतिनिधि अपनी अपनी भूमिका निभाते हैं, लेकिन सातत्यपूर्ण तरीके से हमारे बीच जो ये टोली बैठती है उनकी भी कई पीढ़ियां बदल गई है। कभी कागज लेके दौड़ के आते हैं, उनका भी योगदान कम नहीं है। हमें कागज पत्र पहुंचाने के लिए दौड़ते हैं,
सदन में कोई गलती न हो जाए, उसके निर्णय में कोई गलत न हो जाए, उसके लिए वो चौकन्ने रहते हैं। जो काम इनके द्वारा हुआ है उसने भी सदन के क्वालिटी ऑफ गवर्नेंस में तेजी लाने में बहुत बड़ी मदद की है। मैं उन सभी साथियों का और इनके पूर्व में जो रहे हैं उनका भी हृदय से अभिनंदन करता हूं। इतना ही नहीं, सदन मतलब ये खंड ही नहीं है, इस पूरे परिसर में अनेक लोगों ने, किसी ने हमें चाय पिलाई होगी, किसी ने पानी पिलाया होगा, किसी ने रात रात चली हुई सदन को किसी को भूखा पेट रहने नहीं दिया होगा।